ಎಲ್ಲರಿಗೂ ನಮಸ್ಕಾರ. ಸಾಯಿ ಪರಿವಾರ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ಲಾಗಿ ಬಿಸಿಬೇಳೆ ಬಾತನ್ನು ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಬಿಸಿಬೇಳೆ ಬಾತು ತರಕಾರಿ ಹೆಚ್ಚಾಗಿರೋದ್ರಿಂದ ಇದು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊದಲನೇದಾಗಿ ಬೀನ್ಸು, ಆಲೂಗಡ್ಡೆ, ಒಂದೆರಡು ಕ್ಯಾರೆಟನ್ನು ಕಟ್ ಮಾಡಿದ್ದೀನಿ, ಬೀಟ್ರೂಟು, ಫ್ಲವರು ಮತ್ತು ಟೊಮೆಟೊ ಒಂದು, ಅದ್ರ ಜೊತೆಗೆ ಪಾಲಕ್ ಸೊಪ್ಪನ್ನು ಕಟ್ ಮಾಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ, ಮತ್ತು ಬಾಸುಮತಿ ಅಕ್ಕಿ ಮತ್ತು ಜೀರಾ ರೈಸು ಒಂದೊಂದು ಕಪ್ ಇದೆ. ಟೋಟಲಿ 2 ಕಪ್ ಅಕ್ಕಿ ಇದೆ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡೂ ಕೂಡಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಈಗ ಇವನ್ನೆಲ್ಲವನ್ನು ನಾವೇನು ಮಾಡೋಣ, ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಹಾಕ್ಕೊಂಡು ಒಂದು 2 ವಿಸಿಲಷ್ಟು ಕೂಗಿಸ್ಬೇಕು. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಿ, ಬೇಳೆಗಳನ್ನ ಹಾಕ್ತಾಯಿದ್ದೀನಿ, ಮತ್ತು ಈ ಎಲ್ಲ ತರಕಾರಿಗಳನ್ನು ಇದ್ರೊಳಗೆ ಹಾಕ್ಕೊಂಡು ಮತ್ತು ಶೇಂಗಾನು ಇದ್ರೊಳಗೆ ಹಾಕ್ಕೊಂಡು ನಾವು ಒಂದು 2 ವಿಸಿಲನ್ನು ಕೂಗಿಸ್ಬೇಕು. ಈ ರೀತಿ ತರಕಾರಿ ಹಾಕಿ ಅನ್ನವನ್ನು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ 2 ಸ್ಪೂನು ತುಪ್ಪವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಈ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕಾಗುತ್ತೆ. ಸೊ 4 ಗ್ಲಾಸ್ ಆಗುವಷ್ಟು ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕುಕ್ಕರ್ ಮೇಲಿಟ್ಟು 2 ವಿಸಿಲನ್ನ ಕೂಗಿಸ್ಕೋಬೇಕು. ಯಾಕಂದರೆ ಅಕ್ಕಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸಿರೋದ್ರಿಂದ ಇದನ್ನು 2 ವಿಸಿಲ್ ಕೂಗಿಸಿದ್ರೆ ಸಾಕಾಗ್ತೈತಿ. ಈ ರೀತಿ ರೈಸ್ ಮಾಡೋದ್ರಿಂದ ಮಕ್ಕಳು ಎಲ್ಲ ರೀತಿ ತರಕಾರಿಗಳನ್ನ ತಿಂದಾಗುತ್ತೆ. ಫೈನಲಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ದಪ್ಪ ಇರುವಂಥ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. 4 ಸ್ಪೂನು ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಸರಿಯಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ 2 ಒಣ ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ. ಕೆಂಪು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಂತ ಕರಿತೀವಿ ನಾವು. ಆಮೇಲೆ ಕಟ್ ಮಾಡಿರೋ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸರಿಯಾಗಿ ಇವಾಗ ಫ್ರೈ ಮಾಡೋಣ. ಈ ಗುಂಟೂರು ಮೆಣಸಿನ್ಕಾಯನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತೈತಿ ಮತ್ತು ರುಚಿನೂ ಹೆಚ್ಚಾಗ್ತೈತಿ ಇದಕ್ಕೆ. ಈಗ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಹಾಕಿ ಫ್ರೈ ಮಾಡ್ತೀನಿ. ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಒಣ ಖಾರದ ಪುಡಿ ಇದು. ನಂತರ ಇದಕ್ಕೆ MTR ಮಸಾಲ, ಬಿಸಿಬೇಳೆ ಬಾತ್ ಪೌಡ್ರು. ನಾನು ಹೆಚ್ಚಾಗಿ MTR ಕಂಪ್ನಿ ಮಸಾಲೆಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ವಾಸ ಹೋಗೋವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳ್ರಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಹಾಕೋದ್ರಿಂದ ಸ್ವಲ್ಪ ರುಚಿ ಹೆಚ್ಚಾಗಿರ್ತೈತೆ ಇದಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಟೊಮೆಟೊನೂ ಹಾಕಿದ್ದೀನಿ ಮತ್ತು ಹುಣಸೆ ಹಣ್ಣು ಹಾಕಿದ್ದೀನಿ. 2 ಹಾಕಿದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಕೊನೆಯದಾಗಿ ಬೇಯಿಸಿ ಇಟ್ಕೊಂಡಿರುವಂತಹ ಅನ್ನವನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚಂದ ಕಲರ್ಫುಲ್ಲಾಗಿದೆ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಿ ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ನಮ್ಮ ಬಿಸಿಬೇಳೆ ಬಾತು ರೆಡಿ ಆಗ್ತಾಯಿದೆ. ಇದನ್ನು ಒಂದು 2 ನಿಮಿಷ ಸರಿಯಾಗಿ ಕುದಿಯೋಕ್ಕೆ ಬಿಡಬೇಕು. ಈ ರೀತಿ ಸರಿಯಾಗಿ ಕುದ್ಮೇಲೆ ನಮ್ಮ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ನೋಡಿರಿ, ಫೈನಲಿ ಬಿಸಿಬೇಳೆ ಬಾತು ಯಾವ ರೀತಿ ರೆಡಿ ಆಯ್ತು ಅಂತ ನೋಡಿದ್ರಿ. ಸೊ ಇದು ನಿಮ್ಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಯಾವ ರೀತಿ ಬಿಸಿಬೇಳೆ ಬಾತು ಆಯಿತು ಅಂಥೇಳಿ. ಎಲ್ಲರಿಗೂ ಧನ್ಯವಾದಗಳು.